ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ. ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ. ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಎರಡನೇ ಗೆಲುವು ಲಭಿಸಿದೆ. ವಿರಾಟ್ ಕೊಹ್ಲಿ ಶತಕದೊಂದಿಗೆ ಭಾರತಕ್ಕೆ ವಿಜಯ ಮಾಲೆ ಸಿಕ್ಕಿದೆ. ಭರ್ಜರಿ ಬೌಂಡರಿಯೊಂದಿಗೆ ಗೆಲುವಿನ ದಡ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ. ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಎರಡನೇ ಗೆಲುವು ಲಭಿಸಿದೆ. ವಿರಾಟ್ ಕೊಹ್ಲಿ ಶತಕದೊಂದಿಗೆ ಭಾರತ ಗೆಲುವಿನ ದಡವನ್ನ ಮುಟ್ಟಿದೆ. ಪಾಕಿಸ್ತಾನವನ್ನ ಟೀಂ ಇಂಡಿಯಾ ಬಗ್ಗು ಬಡಿದಿದೆ. ವಿರಾಟ್ ಕೊಹ್ಲಿ ಅವರ ಶತಕದೊಂದಿಗೆ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬೀಗಿದೆ. ವಿರಾಟ್ ಕೊಹ್ಲಿಯ ಶತಕವನ್ನ ಸಿಡಿಸಿದ್ದಾರೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಇದು ಎರಡನೇ ಗೆಲುವಾಗಿದೆ. ಪಾಕಿಸ್ತಾನವನ್ನ ಟೀಂ ಇಂಡಿಯಾ ತಂಡ ಬಗ್ಗು ಬಡಿದಿದೆ. ವಿರಾಟ್ ಕೊಹ್ಲಿ ಅವರ ಶತಕದೊಂದಿಗೆ ಭಾರತಕ್ಕೆ ವಿಜಯ ಮಾಲೆ ಲಭಿಸಿದೆ. ಇನ್ನು ಭರ್ಜರಿ ಬೌಂಡರಿಯೊಂದಿಗೆ ಗೆಲುವಿನ ದಡವನ್ನ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ. ಇನ್ನ ಎಲ್ಲಾ ಕಡೆ ಸೆಲೆಬ್ರೇಷನ್ ಮೂಡ್ ಹೆಚ್ಚಾಗೇ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ, ಸದ್ಯ ನೀವು ಯಾವ ಪ್ಲೇಸ್ ನಲ್ಲಿ ಇದ್ದೀರಾ? ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ನಡೀತಾ ಇದೆ? ಎಸ್ ಅರ್ಪಿತಾ, ಇವತ್ತು ನಡೆದಂತಹ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಂಡಿಯಾ ಗೆದ್ದು ಬೀಗಿದೆ. ಹೀಗಾಗಿ ಎಲ್ಲೆಡೆ ಕೂಡ ಸೆಲೆಬ್ರೇಷನ್ ಕೂಡ ಜೋರಾಗಿದೆ. ನಾನಿವತ್ತು ಅಶೋಕ್ ನಗರದಲ್ಲಿರ್ತಕ್ಕಂತಹ ಬೋರಿಂಗ್ ಕ್ಲಬ್ಗಳಿದ್ದೇನೆ. ನೋಡಬಹುದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ನೂರಾರು ಸಂಖ್ಯೆಯಲ್ಲಿಯೂ ಕೂಡ ಕ್ರೀಡಾ ಪ್ರೇಮಿಗಳು ಬಂದುಬಿಟ್ಟು ಈ ಒಂದು ಪಂದ್ಯವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಇಂಡಿಯಾ ಗೆದ್ದಿದ್ದಕ್ಕೆ ಸಾಕಷ್ಟು ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನರೇ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಹೇಗೆ ಅನಿಸ್ತಿದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದಾರೆ. ಆಮೇಲೆ ಹಾಗೆ ಇನ್ನ 2 ಮ್ಯಾಚಲ್ಲಿ ಇನ್ನ 100 ಹೊಡಿಲಿ ಅಂತ ನಾವು ಅಂದರೆ ಯೋಚಿಸ್ತಾ ಇರ್ತೀವಿ. ಈ ಸಲ ಕಪ್ ನಮ್ಮದೇ. ಈ ಮ್ಯಾಚ್ ಬಗ್ಗೆ ಈ ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡಿದ್ದಾರೆ. ಕೊಹ್ಲಿ 100 ಹೊಡೆದಿದ್ದೆ ಹೈಲೈಟ್ ಈ ಮ್ಯಾಚ್ಗೆ. ತುಂಬ ಖುಷಿಯಾಗಿದೆ. ಹಿಂಗೆ ಫಾರ್ಮ್ ಕಂಟಿನ್ಯೂ ಆಗಿ RCBಗೂ ಹಿಂಗೆ ಆಡಿ ಈ ಸಲ ಕಪ್ ನಮ್ಮದೇ. ಫೈನಲಿಗೆ ಬರ್ಬೋದಾ? ಬಂದೇ ಬರ್ತಾರೆ. ಈ ಸಲ ಕಪ್ ನಮ್ಮದೇ, ಅಷ್ಟೇ ಹೇಳ್ಬೋದು. ಓಕೆ, ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಸಾಕಷ್ಟು ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಫೈನಲ್ ಪಂದ್ಯಾವಳಿಯನ್ನು ಕೂಡ ವೀಕ್ಷಿಸಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅರ್ಪಿತಾ, ಇನ್ನು ಅರುಣ, ಫೈನಲ್ ಟೈಮ್ ಅಂದ್ರೆ ಇನ್ನೇನು 2 ರನ್ ಬೇಕಾಗಿರುತ್ತೆ. ಇನ್ನು ಕೊಹ್ಲಿ ಅವ್ರಿಗೂ ಸೆಂಚುರಿ ಬೇಕಾಗಿರುತ್ತೆ. ಆ ಮೊಮೆಂಟ್ ನಲ್ಲಿ ಯಾವ ರೀತಿ ಎಲ್ಲ ಕುತೂಹಲದಿಂದ ಅಲ್ಲಿ ನೋಡ್ತಾ ಇದ್ರು ಅಂತ? ಎಸ್ ಅರ್ಪಿತಾ, ಈಗಾಗಲೇ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ನಂಬಿಕೆ ಇನ್ನೇನು 10 ಓವರ್ ಇರುವಾಗಲೇ ಎಲ್ಲರಿಗೂ ಕೂಡ ಕಾನ್ಫಿಡೆಂಟ್ ಬಂದಿತ್ತು. ಹೀಗಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಜೊತೆಗೆ ಕೊಹ್ಲಿ ಅವರು ಕೂಡ ಸಾಕಷ್ಟು ಒಂದು ರನ್ಗಳನ್ನ ಹೊಡೆಯುವಾಗಲೂ ಕೂಡ ಸಾಕಷ್ಟು ಒಂದು ಸಂತಸವನ್ನು, ಚೀರಪ್ಪನ್ನು ಎದ್ದು ನಿಂತು ಸಾಕಷ್ಟು ಒಂದು ಚಪ್ಪಾಳೆಯನ್ನು ತಟ್ಬಿಟ್ಟು ಎಲ್ಲ ಜನರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಕೂಡ ಡ್ಯಾನ್ಸ್ಗಳನ್ನ ಮಾಡುವಂತಹ ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದಾವೆ. ಅರ್ಪಿತಾ, ಧನ್ಯವಾದ ಅರುಣ ನಿಮ್ಮೆಲ್ಲ ಮಾಹಿತಿಗಾಗಿ.